ನಾವು 25/12 ವಿದ್ಯಾರ್ಥಿನಿಯರ ಆಚರಿಸ್ತಾ ಇದ್ದೇವೆ. ಈ ವಿದ್ಯಾರ್ಥಿ ನಿಲಯವು 1999ರಲ್ಲಿ 9 ಹೆಣ್ಣು ಮಕ್ಕಳೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ನಾವು ಪ್ರಾರಂಭ ಮಾಡಿದೆವು. ಆ ನಂತರ 97ರಲ್ಲಿ ಆಶಾ ದಿನೇಶ್ ಮತ್ತು ದಿನೇಶ್ ರವರು ನಮಗೆ ಧನಸಹಾಯ ನೀಡ್ತೀವಿ ಅಂತ ಪ್ರಾಮಿಸ್ ಮಾಡಿದ ಮೇಲೆ 7ನೇ ಕ್ಲಾಸ್ನಲ್ಲಿ 30-108 ಅಳತೆಯ ಒಂದು ನಿವೇಶನವನ್ನು ಪರ್ಚೇಸ್ ಮಾಡಿ ಅಲ್ಲಿ ನಾವು 45 ಹೆಣ್ಣು ಮಕ್ಕಳಿಗೆ ಆಗುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಈ ಅಲ್ಲಿಂದ ಇಲ್ಲಿವರೆಗೂ ಈಗ 45 ಹೆಣ್ಣು ಮಕ್ಕಳು ಅಲ್ಲಿ ಡೈಲಿ ಇರ್ತಾರೆ. ಸುಮಾರು ಇಲ್ಲಿಗೆ 25 ವರ್ಷಕ್ಕೆ ಒಂದು 400-500 ಹೆಣ್ಣು ಮಕ್ಕಳು ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿಕೊಂಡು ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಇವರು ನಮ್ಮ ಸಹಧರ್ಮದರ್ಶಿ ಸಂಜೀವ್ ಮೂರ್ತಿ ಅಂತ, ಇವರು ವಿಜಯೇಂದ್ರ ರಾವ್ ಅಂತ. ನಾವೆಲ್ಲ ಸಮಕಾಲೀನರು, ಅಂದರೆ 60-65ರಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ ಹಾಸ್ಟೆಲಲ್ಲಿ. ಇಲ್ಲಿನ ಧರ್ಮದರ್ಶಿಗಳು ವಿಶೇಷ ವಿದ್ಯಾರ್ಥಿನಿಯರ ನಿಲಯದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮನ್ನು ನೋಡ್ತಾ ಇದ್ದೇವೆ. ಅಂದರೆ 25 ವರ್ಷ ಆಯಿತು ವಿದ್ಯಾರ್ಥಿ ನಿಲಯ ಪ್ರಾರಂಭವಾಗಿ. ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕವಾದ ವಿದ್ಯಾರ್ಥಿ ನಿಲಯ ಬೆಂಗಳೂರಿನಲ್ಲಿ ಉಚಿತವಾಗಿ ನಡೆಯೋದು ಬಹಳ ಕಡಿಮೆ ಅದರಲ್ಲಿ ಇದೊಂದಿದೆ. ಪ್ರತಿ ವರ್ಷ 45 ವಿದ್ಯಾರ್ಥಿಗಳು ಅಂದರೆ ಈಗ 25 ವರ್ಷಕ್ಕೆ ಸುಮಾರು 500-600 ವಿದ್ಯಾರ್ಥಿನಿಯರು ಇದರಿಂದ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ಇರಬೇಕು. ಹಾಸ್ಟೆಲ್ ಚೆನ್ನಾಗಿದೆ. ಭಾಳ ಬಡವರಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಬರುವಂಥ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಆದ್ಯತೆ. ಭಾಳ ಇದಕ್ಕೆ ಡಿಮಾಂಡ್ ಕೂಡ ಇದೆ. ಹೈಲಿ ಮೆರಿಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ. PUCನ ಸಾಮಾನ್ಯವಾಗಿ 90-80 ಮೇಲೆ 90ರವರೆಗೂ ಬರ್ತಾರೆ. 90-91 ಮೆರಿಟ್ ಇರೋರು ಬರ್ತಾರೆ. ಇಲ್ಲಿ ಮುಗಿಸ್ಕೊಂಡು ಹೋದ ಮೇಲೆ ಅವರೆಲ್ಲ BE ಮಾಡಿರೋರು ಎಸ್ಪೆಷಲಿ ಒಂದು 10-15 ಜನ ಅಮೇರಿಕಾದಲ್ಲಿ ಕೂಡ ನೆಲೆಸಿದ್ದಾರೆ. ಅವರು ಕೂಡ ಅವರಲ್ಲಿ ಕೆಲವರು 50,000 60,000 ಹೀಗೆಲ್ಲ ದೇಣಿಗೆ ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭಕ್ಕೆ. ಸೊ ಅವರು ನೆನೆಸ್ಕೊಳ್ತಾರೆ. ಈ ವಿದ್ಯಾರ್ಥಿಗೆ ಒಳ್ಳೆ ಉಪಕಾರ ಮಾಡ್ತಾರೆ ಸಮಾಜಕ್ಕೆ. ಪೇರೆಂಟ್ಸ್ ಇನ್ಕಮು ಮೇನ್ ಕ್ರೈಟೀರಿಯಾ, ಮೆರಿಟ್ಟು ಸೆಕೆಂಡ್ ಕ್ರೈಟೀರಿಯಾ, ಪಾವರ್ಟಿ ಕಮ್ ಮೆರಿಟ್ ಅಂತ. ಪಾವರ್ಟಿಗೆ ಜಾಸ್ತಿ ಆದ್ಯತೆ, ಬಡತನ ಹೆಚ್ಚಿರಬೇಕು, ನೆಕ್ಸ್ಟ್ ಮೆರಿಟ್ ಇವೆರಡು ಇದ್ಬಿಟ್ರೆ ಎಲ್ಲ ಕಮ್ಯುನಿಟೀಸ್ಗೂ ಕೊಡ್ತೀವಿ, ಜಾಗ ಕೊಡ್ತೀವಿ. ಅಂದರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ಗಿಲ್ಲ ಅಷ್ಟೇ, ಅದು ಬಿಟ್ಟು ಹಿಂದೂಗಳು ಯಾರು ಬಂದರೂ ಯಾಕೆಂದರೆ ನಾವು ಅವರು ಬಿಲ್ನಲ್ಲಿ ಹಾಗೆ ಮಾಡಿದ್ದಾರೆ ಮೊದಲಿನವರು. ನಾನು ಈ ಹಾಸ್ಟೆಲ್ ವಿದ್ಯಾರ್ಥಿಯಾಗಿದ್ದೆ. 60ರಿಂದ 64ವರೆಗೂ ಈ ಹಾಸ್ಟೆಲ್ನಲ್ಲಿ ಓದಿದೆ. ಅದಾದ ನಂತರ 1995ರಲ್ಲಿ ನಾನು ಈ ಹಾಸ್ಟೆಲ್ ಧರ್ಮದರ್ಶಿಯಾಗಿ ಅಪಾಯಿಂಟ್ ಆದೆ. 1999ರಲ್ಲಿ ಈ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಪ್ರಾರಂಭ ಆಯಿತು. ಅದಾದ ನಂತರ ಒಂದು ನಮ್ಮ ಸ್ವಂತ ಕಟ್ಟಡಕ್ಕೆ ಅದನ್ನು ವರ್ಗಾಯಿಸಿದ್ವಿ. ಅನೇಕ ದಾನಿಗಳ ಸಹಾಯದಿಂದ ನಾವು ಒಂದು ಸೈಟ್ ತಗೊಂಡು ಅದರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ 45 ಜನ ವಿದ್ಯಾರ್ಥಿನಿಯರು ಅಲ್ಲಿ ಆಶ್ರಯ ಪಡೆದಿದ್ದಾರೆ. ನಾವು ಡಿಗ್ರಿ ಆ್ಯಂಡ್ ಎಬೋವ್ ಓದೋ ಸ್ಟೂಡೆಂಟ್ಸ್ಗೆ, ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಸೈಟ್ ಕೊಡ್ತಾ ಇದ್ದೀವಿ. ನಾವು ಆದ್ಯತೆ ಕೊಡೋದು ಬಡತನಕ್ಕೆ. ಪಾವರ್ಟಿ ಕಮ್ ಮೆರಿಟ್ ಅನ್ನೋದು ನಮ್ಮ ಸ್ಲೋಗನ್ನು. ಯಾಕೆಂತಂದರೆ ಬಡತನ ಇರೋರಿಗೊಂದು ಅವಕಾಶ ಕೊಟ್ಟರೆ ಅವರು ತುಂಬ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಆ ಉದ್ದೇಶದಿಂದ ಈ ಹಾಸ್ಟೆಲ್ಲಿ ಆ ಥರ ನಾವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಆ ಹಾಸ್ಟೆಲ್ ಪ್ರಾರಂಭ ಆಗಿ ಇವತ್ತಿಗೆ 25 ವರ್ಷ ಕಳೆದಿದೆ. ಆದ್ದರಿಂದ ಈ